ಬ್ರೋ ನಿನ್ಗೆ 80,000 ಸ್ಯಾಲರಿ ನೋಡಿದ್ರೆ ವೆಜ್ ಹೋಟೆಲ್ ಕರ್ಕೊಂಡ್ ಬಂದಿದ್ಯಲ್ಲ ಬ್ರೋ. ಕುತ್ಕೋ ಹೇಳ್ತೀನಿ. ಸರ್ ಆರ್ಡರ್ ಸರ್. ಒಂದ್ ಪ್ಲೇಟ್ ಇಡ್ಲಿ, ನಿಂಗೆ ಮೊಸರನ್ನ ಓಕೆ ಅಲ್ಲ? ಹಾ ಓಕೆ ಸರಿ. ಒಂದ್ ಪ್ಲೇಟ್ ಮೊಸರನ್ನ. ಸೊ ನಿನ್ನ ಪ್ರಕಾರ ವೆಲ್ತ್ ಅಂದ್ರೆ ಏನು, ಅಂದ್ರೆ ಶ್ರೀಮಂತಿಕೆ ಅಂದ್ರೆ ಏನು? ಏನ್ ಬ್ರೋ ಹಿಂಗ್ ಕೇಳ್ಬಿಟ್ಟೆ? ಇತ್ತೀಚೆಗೆ ಅಂಬಾನಿ ಅವ್ರ ಮಗನ್ ಪ್ರೀ ವೆಡ್ಡಿಂಗ್ ಫಂಕ್ಷನ್ ಆಯ್ತಲ್ಲ, 1,000 ಕೋಟಿ, ಅದು ಬ್ರೋ ರಿಚ್ನೆಸ್ ಅಂದ್ರೆ. ನೋಡ್ದೆ, ದೇಶ ವಿದೇಶದಿಂದ ಬಿಲಿಯನಿಯರ್ಸ್ನ, ದೊಡ್ಡ ದೊಡ್ಡ ಆಕ್ಟರ್ಸ್ನ, ಸ್ಪೋರ್ಟ್ಸ್ ಮೆನ್ಸ್ನ ಎಲ್ರೂ ಕರೆದಿದ್ರು, ನೋಡ್ದೆ. ತಗೊಳ್ಳಿ ಸರ್. ಆದ್ರೆ ಅವತ್ತು ಅದೇ ಸ್ಟೇಜ್ ಮೇಲೆ ಅಂಬಾನಿ ಮಗ ತನ್ನ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳ್ಕೊಂಡಾಗ ಅಲ್ಲೇ ಕೂತಿದ್ದಂತ ಅವ್ರ ಅಪ್ಪನ ಕಣ್ಣಲ್ಲಿ ನೀರು ಬರುತ್ತೆ. ಕಾರಣ ಇಷ್ಟೇ, ಅವ್ರ ಮಗನ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳನ್ನ ನೋಡಿರ್ತಾನೆ ಅವರಪ್ಪ. ಅವನಿಗೆ ಬೇಕಾದ ತಿನ್ನಂಗಿಲ್ಲ, ಬೇಕಾದ ಕುಡಿಯಂಗಿಲ್ಲ, ಅವನ ಕಷ್ಟ ಏನು ಅಂತ ಅವ್ರ ಅಪ್ಪನ ಗೊತ್ತಾಗಿರುತ್ತೆ. ಆಗ ಅವ್ರ ಅಪ್ಪನ್ಗೆ ಅನ್ಸಿರುತ್ತೆ, ಛೇ ನನ್ನ ಹತ್ರ ಇಷ್ಟು ಕೋಟಿ ಇದ್ರು ನನ್ನ ಮಗನ ಆರೋಗ್ಯ ಸಮಸ್ಯೆ ಪರಿಹಾರ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ. ಸೊ ಇವಾಗ ಹೇಳು, ಯಾರು ನಿಜವಾದ ಶ್ರೀಮಂತ ಅಂತ? ಹೌದಲ್ಲ ಬ್ರೋ, ನಾನ್ ನಿಜವಾಗ್ಲೂ ಇದನ್ನ ಅಬ್ಸರ್ವೇ ಮಾಡಿಲ್ಲ. ಸೊ ನನ್ನ ಪ್ರಕಾರ ಯಾರು ಆರೋಗ್ಯವಾಗಿರ್ತಾನೋ ಅವನೇ ನಿಜವಾದ ಶ್ರೀಮಂತ. ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ದೌರ್ಭಾಗ್ಯ.